ಎಸೆನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸದಾಶಿವ ನಾರಾಯಣರಾವ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ವತಃ ಖುದ್ದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನರ್ಸಿಂಗ್ ಹಾಸ್ಟೆಲ್ ಅಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗಿತ್ತು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇದೀಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಏನೆಲ್ಲ ಭರವಸೆಯನ್ನ ಕೊಟ್ಟರು ಅಧಿಕಾರಿಗಳು ಅಂತ ಹೇಳಿ? ಮೇಡಮ್ ಅವ್ರು ಹಾಸ್ಟೆಲ್ ಬಂದಿದ್ದೆ ಮೇಡಮ್, ವಿಸಿಟ್ ಮಾಡಿದ್ದೇನೆ ಮೇಡಮ್. ಇನ್ವರ್ಟರ್ ಪ್ರಾಬ್ಲಮ್ ಇತ್ತು ಮೇಡಮ್, ರಿಪೇರ್ ಮಾಡಿಸಿದ್ದೆ ಮೇಡಮ್. ಖುದ್ದಾಗಿ ನಾನೇ ಮೇಡಮ್ ಮಾಡ್ತೀನಿ ಮೇಡಮ್. ಮತ್ತೆ ನಿನ್ನೆ ವಾಟರ್ ಪ್ಯೂರಿಫೈರ್ ಮಾಡಿಸಿದ್ವಿ ಮೇಡಮ್. ಮತ್ತೆ ಊಟದ ಸ್ವಲ್ಪ ಅನ್ನ ಸಾಂಬಾರ್ ಹಾಕಿದ್ರಂತ ಮೇಡಮ್. ನಿನ್ನೆ ಪಾರ್ಲೆ ಇದ್ರಂತ್ರಿ, ಅದು ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಮೇಡಮ್. ಎಲ್ಲ ಇದ್ರದ್ದು ಈಗ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಮೇಡಮ್ ವಿದ್ಯಾರ್ಥಿಗಳು. ಓಕೆ, ಈಗ ಇಮಿಡಿಯೇಟ್ ಆಗಿ ಸಮಸ್ಯೆ ಬಗೆಹರಿಸಬೇಕು ನೀವು. ಯಾಕೆಂತಂದ್ರೆ ತುಂಬಾ ಸಮಯ ತೆಗೆದುಕೊಂಡ್ರೆ ಕಷ್ಟ ಆಗತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಓದೋದಕ್ಕೂ ಸಮಸ್ಯೆಗಳಾಗೋಗ್ಬಿಡುತ್ತೆ. ಬೇಗ ಬಂದಿರಿ ಮೇಡಮ್, ಬೇಗ ಬಂದೆಲ್ಲ ಇದು ಮಾಡಿ. ಸಮಸ್ಯೆಗೆ ಸ್ಪಂದಿಸಿದಿರಿ, ಮೊದಲಿಗೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಕೂಡ ನಿಮಗೆ ಧನ್ಯವಾದ ಹೇಳುತ್ತೆ. ಇನ್ನೂ ಕೂಡ 4-5 ಸಮಸ್ಯೆಗಳಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಮೊದಲು ನೀವು ವಿದ್ಯಾರ್ಥಿಗಳ ಬಳಿ ಕೇಳಿ ಇನ್ನೂ ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿ. ಆ ಸಮಸ್ಯೆಗಳು ಅವರೇ ಹೇಳ್ತಾರೆ ಖುದ್ದು. ವಿದ್ಯಾರ್ಥಿಗಳು ಖುದ್ದಾಗಿ ಮಾತಾಡಿದ್ವಿ ಮೇಡಮ್. ಎಲ್ಲರಿಗೆ ಮಾತಾಡಿ ಅವರೆಲ್ಲ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತೀವಿ ಮೇಡಮ್. ಎಲ್ಲ ಮಾಡಿ ಎಷ್ಟು ಸಮಯ ಬೇಕಾಗಬಹುದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ? ಈಗ ಇವತ್ತೊಂದೆರಡು ಮಾಡಿದ್ದೀವಿ ಮೇಡಮ್. ಈಗ ಉಳಿದೇನಪ್ಪ ಅಂದ್ರೆ ಕರೆಂಟ್ ಒಂದು ಸಮಸ್ಯೆ ಇದೆ. ಕೆಇಬಿಯವರಿಗೆ ಒಂದು ಲೆಟರ್ ಬರೋದು ಮಾಡ್ಕೊಂತೀವಿ ಮೇಡಮ್. ಹಳ್ಳಿ ಲೈನ್ ಇದೆ ಮೇಡಮ್. ಇವತ್ತೆಲ್ಲ ಕಂಪ್ಲೀಟ್ ಆಗುತ್ತಾ ಅಥವಾ ಇನ್ನ ಸಮಯ ಬೇಕಾಗುತ್ತಾ? ಕರೆಂಟ್ ಎರಡು ದಿವಸ ಬೇಕು ಮೇಡಮ್, 2-3 ದಿವಸ ಅದನ್ನ ಮಾಡ್ಕೊಂತೀವಿ. ಲೈನ್ ಚೇಂಜ್ ಮಾಡ್ಕೋಬೇಕು ಮೇಡಮ್. ಹಳ್ಳಿ ಲೈನ್ ಇದೆ ಮೇಡಮ್, ಸಿಟಿ ಲೈನ್ ಚೇಂಜ್ ಮಾಡ್ಕೋಬೇಕು ಸರ್. ಸಮಸ್ಯೆ ಬಗೆಹರಿಯುತ್ತೆ ಹಾಗಾದ್ರೆ ಇನ್ನು 2 ದಿನಗಳಲ್ಲಿ? ಮಾಡ್ತೀವಿ ಮೇಡಮ್, ಮಾಡ್ತೀವಿ ಮೇಡಮ್. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗದಂತೆ ಸ್ವಲ್ಪ ಗಮನ ಹರಿಸಿ ಅವ್ರ ಕಡೆ, ಆಯ್ತಾ? ಮಾಡ್ತೀರಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಧನ್ಯವಾದ. ನೋಡಿ, ಈಗಷ್ಟೇ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಫೋನು ಸಂಪರ್ಕದಲ್ಲಿ ಬಂದಿದ್ರು, ಮಾತನಾಡಿದ್ರು. ಈಗಾಗಲೇ ಸಮಸ್ಯೆಯನ್ನ ಒಂದು ಹಂತಕ್ಕೆ ಬಗೆಹರಿಸುವಂತಹ ಕೆಲಸವನ್ನ ಮಾಡಿದ್ದೀವಿ. ಎಲೆಕ್ಟ್ರಿಕ್ ವೈರ್ ಕೆಲಸಗಳು ಕೂಡ ಆಗಬೇಕಾಗಿದೆ. ಹಳ್ಳಿ ಆಗಿರೋದ್ರಿಂದ ಸಿಟಿ ಲೈನನ್ನು ತೆಗೆದುಕೊಂಡು ಬಂದು ಆನಂತರ ನಾವು ಎಲೆಕ್ಟ್ರಿಕ್ ವೈರನ್ನು ಎಳಿಬೇಕು. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ. ಸಮಯಾವಕಾಶವನ್ನು ಕೊಟ್ಟರೆ ನಾವು ಮುಗಿಸ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಕ್ಕಳು ಕರೆಂಟ್ ಇಲ್ಲದೆ ಹೇಗೆ ಓದ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ನೂರಾರು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಿನ್ನೆಯಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನರ್ಸಿಂಗ್ ಹಾಸ್ಟೆಲ್ನಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗಿದೆ ಅಂತ ಹೇಳಿ. ಅದಕ್ಕೆ ಅಧಿಕಾರಿಗಳು ಕೇವಲ 24 ಗಂಟೆಯ ಒಳಗಾಗಿಯೇ ಸ್ಪಂದಿಸಿದ್ದಾರೆ. ಈಗಾಗಲೇ ವೈರಿಂಗ್ ಕೆಲಸಗಳನ್ನು ಆರಂಭ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೆರಡು ದಿನಗಳ ಕಾಲ ನಾವು ಸಮಯಾವಕಾಶವನ್ನು ತೆಗೆದುಕೊಳ್ತೀವಿ, ಅಷ್ಟರಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮುಗಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಮುಖಾಂತರ. ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಸದಾಶಿವ ನಾರಾಯಣರಾವ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇನ್ನೆರಡು ದಿನಗಳ ಒಳಗಾಗಿ ನಾವು ಎಲ್ಲ ಕೆಲಸವನ್ನು ಮುಗಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಇನ್ನೆರಡು ದಿನಗಳ ಕಾಲ. ಆನಂತರವೂ ಕೂಡ ಅದೇ ರೀತಿಯಾಗಿ ಸಮಸ್ಯೆ ಇತ್ತು ಅಂತಂದರೆ ಗ್ಯಾರಂಟಿ ನ್ಯೂಸ್ ಅದನ್ನು ಫಾಲೋ ಮಾಡೇ ಮಾಡುತ್ತೆ.